ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ ಗೌಡ. ಒಂದು ಕಾಲದ ಪವರ್ಫುಲ್ ಕಂಟ್ರಿ ಅಮೆರಿಕ ಮತ್ತು ಜಪಾನ್ ಕೂಡ ಇವತ್ತು ದಿವಾಳಿ ಆಗೋ ಅಂಚಿನಲ್ಲಿ ಬಂದು ನಿಂತಿದಾವೆ ಅಂದ್ರೆ ನೀವು ನಂಬಲೇಬೇಕು. ಇಷ್ಟೆಲ್ಲ ಟೆನ್ಷನ್ ಮಧ್ಯ ನಮ್ಮ ಭಾರತಕ್ಕೆ ಮಾತ್ರ ಒಂದು ಸೂಪರ್ ಗುಡ್ ನ್ಯೂಸ್ ಸಿಕ್ಕಿದೆ. ಆ ಗುಡ್ ನ್ಯೂಸ್ ಏನು? ಜಗತ್ತೇ ಸಾಲದಲ್ಲಿ ಮುಳುಗಿದಾಗ ನಮ್ಮ ಭಾರತ ಮಾತ್ರ ಹೇಗೆ ಸ್ಟ್ರಾಂಗ್ ಆಗಿ ನಿಂತಿದೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದು, ಜಾಗತಿಕ ಸಾಲದ ಕರಾಳ ಸತ್ಯ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ವರ್ಲ್ಡ್ನ ಎಲ್ಲಾ ದೇಶಗಳು, ಕಂಪನಿಗಳು, ಜನರೆಲ್ಲ ಸೇರಿ ಮಾಡಿರೋ ಟೋಟಲ್ ಸಾಲ ಎಷ್ಟು ಗೊತ್ತಾ? $305 ಟ್ರಿಲಿಯನ್, ಅಂದ್ರೆ 305 ಲಕ್ಷ ಕೋಟಿ ಅಮೆರಿಕನ್ ಡಾಲರ್. ಈ ಸಾಲ ಇಡೀ ಜಗತ್ತಿನ ಎಕಾನಮಿಯನ್ನೇ ಅಲ್ಲಾಡಿಸ್ತಾ ಇದೆ. ಈ ಸಾಲದಲ್ಲಿ ಜಾಸ್ತಿ ಪಾಲಿರೋದು ಸರ್ಕಾರಗಳದ್ದು. ಕೋವಿಡ್, ರಷ್ಯಾ ಯುಕ್ರೇನ್ ವಾರ್, ಜನರಿಗೆ ಕೊಡೋ ಫ್ರೀ ಯೋಜನೆಗಳು ಇದೆಲ್ಲ ಸೇರಿ ಸಾಲ ಜಾಸ್ತಿ ಆಗಿದೆ. ಈ ಸಾಲ ಯಾಕೆ ಡೇಂಜರ್ ಗೊತ್ತಾ? ಬಡ್ಡಿ ದರ ಜಾಸ್ತಿ ಆಗುತ್ತೆ. ಸಾಲ ಜಾಸ್ತಿ ಆದ್ರೆ ಬ್ಯಾಂಕ್ಗಳು ಬಡ್ಡಿ ರೇಟ್ ಜಾಸ್ತಿ ಮಾಡುತ್ತೆ. ಇದರಿಂದ ಹೊಸ ಸಾಲ ಮಾಡೋದು ಕಷ್ಟ ಆಗುತ್ತೆ. ಮೊದಲನೇದಾಗಿ ಡೆವಲಪ್ಮೆಂಟ್ಗೆ ಬ್ರೇಕ್ ಆಗುತ್ತೆ. ಸರ್ಕಾರಗಳು ದುಡ್ಡು ಸಂಪಾದನೆ ಮಾಡಿದ್ರಲ್ಲಿ ಜಾಸ್ತಿ ಪಾಲು ಬಡ್ಡಿ ಕಟ್ಟೋಕೆ ಹೋದ್ರೆ ಆಮೇಲೆ ಈ ಸ್ಕೂಲ್ ಕಟ್ಟೋಕೆ, ಹಾಸ್ಪಿಟಲ್ ಕಟ್ಟೋಕೆ, ರೋಡ್ ಮಾಡೋಕೆ ಹಣನ ಇರೋದಿಲ್ಲ. ಹಾಗಾಗಿ ಡೆವಲಪ್ಮೆಂಟ್ಗೆ ಬಹಳ ಮುಖ್ಯವಾಗಿ ತೊಂದರೆ ಆಗುತ್ತೆ. ಎರಡನೇದು, ದಿವಾಳಿತನದ ಅಪಾಯ. ದೊಡ್ಡ ದೇಶಗಳೇ ಕೈ ಎತ್ತಿ ಬಿಟ್ರೆ ಇಡೀ ಜಗತ್ತಿನ ಮೇಲೆ ಅದರ ಎಫೆಕ್ಟ್ ಬೀಳುತ್ತೆ. ಹಾಗಿದ್ರೆ ಈ ಸಾಲದ ಲೀಸ್ಟ್ ನಲ್ಲಿರುವ ಜಗತ್ತಿನ ಪ್ರಮುಖ ದೇಶಗಳು ಯಾವುದು ಅಂದ್ರೆ ಅಮೆರಿಕ ಮತ್ತು ಜಪಾನ್. ಮೊದಲನೇದಾಗಿ ಅಮೆರಿಕ. ಆರ್ಥಿಕ ಸೂಪರ್ ಪವರ್ನ ದುಸ್ವಪ್ನ ಅಂತಾನೆ ಹೇಳ್ಬೋದು. ಈ ಜಾಗತಿಕ ಸಾಲದ ಲೀಸ್ಟ್ ನಲ್ಲಿ ನಂಬರ್ 1 ಜಾಗದಲ್ಲಿ ನಿಂತಿರೋದು ಇದೇ ಅಮೆರಿಕ. ಅದೇ ನಮ್ಮ ಸೂಪರ್ ಪವರ್. ಇವಾಗ ಅಮೆರಿಕದ ಟೋಟಲ್ ಸಾಲ $37 ಟ್ರಿಲಿಯನ್ ದಾಟಿದೆ. ಒಂದೇ ವರ್ಷದಲ್ಲಿ $1 ಟ್ರಿಲಿಯನ್ ಅಷ್ಟು ಸಾಲ ಜಾಸ್ತಿ ಆಗಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರ ಏನು ಅಂದ್ರೆ ಸಾಲ ಮತ್ತು GDP ಅನುಪಾತ, ಡೆಟ್ ಟು GDP ರೇಷಿಯೋ. ಅಂದ್ರೆ ಒಂದು ದೇಶ ಎಷ್ಟು ಸಾಲದಲ್ಲಿ ಇದೆ ಅಂತ ಅಳೆಯೋ ಒಂದು ಮೀಟರ್. ಅಮೆರಿಕದ್ದು ಈ ರೇಷಿಯೋ ಹೇಗಿದೆ ಅಂತ ಅಂದ್ರೆ ಇವಾಗ 116% ಇದೆ. ಅಂದ್ರೆ ಆ ದೇಶ ಒಂದು ವರ್ಷದಲ್ಲಿ ಸಂಪಾದನೆ ಮಾಡಿರೋದ್ಕಿಂತ ಜಾಸ್ತಿ ಸಾಲ ಮಾಡಿದೆ. ಕಾಂಗ್ರೆಷನಲ್ ಬಜೆಟ್ ಆಫೀಸ್ CBO ಏನ್ ಹೇಳಿದೆ ಅಂದ್ರೆ ಇದೇ ರೀತಿ ಮುಂದುವರೆದ್ರೆ 2054 ಹೊತ್ತಿಗೆ ಅಮೆರಿಕದ ಸಾಲ ಅದರ GDPಯ 172% ಆಗ್ಬಿಡುತ್ತೆ ಅಂತ. ನೋಡಿ, ಅಮೆರಿಕದ ಕರೆನ್ಸಿ ಅಂದ್ರೆ ಡಾಲರ್. ಇಡೀ ವರ್ಲ್ಡ್ ನ ಬಿಸ್ನೆಸ್ಗೆ ಮೂಲ ಅದು. ಅಮೆರಿಕನ್ ಎಕನಾಮಿ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಅದ್ರ ಸುನಾಮಿ ಇಡೀ ಜಗತ್ತಿನ ಮಾರ್ಕೆಟ್ ಅನ್ನೇ ಮುಳುಗಿಸ್ಬಿಡುತ್ತೆ. ಎರಡನೇದಾಗಿ ಜಪಾನ್. ಇದೊಂದು ವೃದ್ಧರ ರಾಷ್ಟ್ರ, ಎಲ್ಲರಿಗೂ ಗೊತ್ತು. ಟೋಟಲ್ ಸಾಲ ಅಮೆರಿಕಾಗಿಂತ ಕಡಿಮೆ ಇರ್ಬೋದು, ಆದ್ರೆ ಸಾಲದ ರೇಷಿಯೋ ನೋಡಿದ್ರೆ ಜಪಾನ್ ಇಡೀ ಜಗತ್ತಿನಲ್ಲೇ ನಂಬರ್ 1. ಜಪಾನ್ನ ಡೆಟ್ ಟು GDP ರೇಷಿಯೋ 239%. ನೋಡಿ, ಜಪಾನ್ನ ಡೆಟ್ ಟು GDP ಅನುಪಾತ ಬರೋಬ್ಬರಿ 239%. ಅಂದ್ರೆ ಆ ದೇಶದ ಟೋಟಲ್ ಇನ್ಕಮ್ಗಿಂತ 2.5 ಪಟ್ಟು ಹೆಚ್ಚು ಸಾಲ ಮಾಡಿದೆ. ಹಾಗಿದ್ರೆ ಜಪಾನ್ ಯಾಕೆ ಇಷ್ಟೊಂದು ಸಾಲ ಮಾಡಿದೆ ಅಂತ ಯೋಚನೆ ಮಾಡೋದಿದ್ರೆ ವಯಸ್ಸಾದ ಜನ ಜಾಸ್ತಿ ಅಲ್ಲಿ. ಜಪಾನ್ನಲ್ಲಿ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಇದೆ, ಯುವಕರು ಕಡಿಮೆ ಇದ್ದಾರೆ. ಇದರಿಂದ ಅವರಿಗೆ ಪೆನ್ಷನ್ ಕೊಡೋದಿರ್ಬೋದು, ಹೆಲ್ತ್ ಕೇರ್ಗೆ ಹಣ ಜಾಸ್ತಿ ಖರ್ಚಾಗ್ತಾ ಇದೆ. ಹಾಗೆ ಎರಡನೇದಾಗಿ ಬೃಹತ್ ಪ್ಯಾಕೇಜ್ಗಳು. ಎಕನಾಮಿ ಹಿಂಜರಿತ ಆದಾಗೆಲ್ಲ ಸರ್ಕಾರ ದೊಡ್ಡ ದೊಡ್ಡ ಹಣಕಾಸಿನ ಪ್ಯಾಕೇಜ್ ಕೊಡ್ತಾ ಬಂದಿದೆ. ಇದರಿಂದ ಜಪಾನ್ನ ಸಾಲ ಜಾಸ್ತಿ ಆಗಿದೆ. ಇಲ್ಲಿ ಒಂದು ಸಮಾಧಾನದ ವಿಚಾರ ಏನು ಅಂದ್ರೆ ಜಪಾನ್ನ ಸಾಲದಲ್ಲಿ 90%ಗಿಂತ ಜಾಸ್ತಿ ಆ ದೇಶದ ಜನರ ಹತ್ರನೇ ಇದೆ, ಅಂದ್ರೆ ಜಪಾನ್ ಬ್ಯಾಂಕ್ ನಿಂದ. ಆದ್ರೆ ಬಡ್ಡಿ ರೇಟ್ ಜಾಸ್ತಿ ಆದ್ರೆ ಅವರಿಗೂ ಕೂಡ ಟೆನ್ಷನ್ ಶುರು ಆಗುತ್ತೆ. ಹಾಗಿದ್ರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾದ ವಿಚಾರ ಏನು ಅಂದ್ರೆ ಅಮೆರಿಕ, ಜಪಾನ್ ನಂತಹ ದಿಗ್ಗಜರೇ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಾಗ ನಮ್ಮ ಭಾರತದ ಕತೆ ಏನು ಅಂತ. ಭಾರತದ ಕತೆ ಏನು ಅಂತ ಯೋಚನೆ ಮಾಡೋದಾದ್ರೆ ನಾನು ಮೊದಲೇ ಹೇಳಿದೆ, ಭಾರತಕ್ಕೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ. ನಮ್ಮ ಭಾರತದ ಕಥೆಯನ್ನ ನೋಡೋದಾದ್ರೆ ವರ್ಲ್ಡ್ ಎಕಾನಮಿ ಕುಸಿತಾ ಇರುವಾಗ ಭಾರತ ಪ್ರಪಂಚದ ಹೊಸ ಬೆಳವಣಿಗೆಯ ಇಂಜಿನ್ ಆಗಿ ಹೊರಹೊಮ್ಮಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಹೇಳಿದೆ. ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಬೆಳವಣಿಗೆ ದರದಲ್ಲಿ ನಾವೇ ಮೊದಲಿದ್ವಿ. ಇಡೀ ಜಗತ್ತಿನಲ್ಲೇ ತುಂಬಾ ಸ್ಪೀಡ್ ಆಗಿ ಬೆಳೀತಾ ಇರುವಂತಹ ಎಕಾನಮಿ ನಮ್ಮದು. ಈ ವರ್ಷ ನಮ್ಮ GDP ಗ್ರೋತ್ 6.6% ಇರುತ್ತೆ ಅಂತ IMF ಹೇಳಿದೆ. ಇದು ಅಮೆರಿಕಾದ ಬೆಳವಣಿಗೆಗಿಂತ ತುಂಬಾ ಜಾಸ್ತಿ. ನೋಡಿದ್ರೆ ಅಮೆರಿಕಾದ ಅಧ್ಯಕ್ಷರು ಇಂಡಿಯನ್ ಎಕಾನಮಿ ಡೆಡ್ ಎಕಾನಮಿ ಅಂತ ಹೇಳಿಕೆ ಕೊಟ್ಟಿತ್ತು. ಆದ್ರೆ IMF ಕೊಟ್ಟಿರುವಂತಹ ವರದಿಯನ್ನ ಟ್ರಂಪ್ ಅವರು ಕೂಡ ಒಮ್ಮೆ ಗಮನಿಸಬೇಕಾಗುತ್ತೆ. ಅಂಡ್ ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂದ್ರೆ ಸಾಲದ ಕಂಟ್ರೋಲ್ ಅಲ್ಲಿ ನಾವು ತುಂಬಾ ಬೆಟರ್ ಆಗಿದ್ದೀವಿ. ಅಮೆರಿಕ ಮತ್ತು ಜಪಾನ್ಗೆ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಾವು ಸಾಲವನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಸಾಲದ ರೇಷಿಯೋ 57.1% ಇಂದ 56.1%ಗೆ ಇಳಿಯುವ ನಿರೀಕ್ಷೆ ಇದೆ.
ಅಮೆರಿಕಾದ 116% ಮತ್ತು ಜಪಾನ್ನ 239% ಎದುರು ನಮ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಲ್ವಾ. ಹಾಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ, ನಮ್ಮ ದಿಟ್ಟ ಸುಧಾರಣೆಗಳಿಗೆ ಇಡೀ ಜಗತ್ತು ಮೆಚ್ಚುಗೆಯನ್ನ ನೀಡಿದೆ. ಅಂದ್ರೆ IMF ಮುಖ್ಯಸ್ಥರು ನಮ್ಮ ದೇಶದ GST, ಆಧಾರ್ ಮತ್ತು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗಳನ್ನ ಬೋಲ್ಡ್ ಸುಧಾರಣೆಗಳು ಅಂತ ಹೊಗಳಿದ್ದಾರೆ. ಈ ಡಿಜಿಟಲ್ ಪವರ್ ನಮ್ಮ ಎಕನಾಮಿಯನ್ನ ಸ್ಟ್ರಾಂಗ್ ಮಾಡಿದೆ. ನೋಡಿ, ಇಡೀ ಜಗತ್ತೇ ಸಾಲದಲ್ಲಿ ಮುಳುಗ್ತಾ ಇರುವಾಗ ಭಾರತ ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಭವಿಷ್ಯದ ಸೂಪರ್ ಪವರ್ ನಾವೇ ಆಗ್ತೀವಾ ಅಂತ ಒಮ್ಮೆ ಯೋಚನೆ ಮಾಡ್ಬೇಕಾಗತ್ತೆ. ಇವಾಗ ನಾವು ಇಡೀ ಜಗತ್ತಿನಲ್ಲಿ 5ನೇ ಅತಿ ದೊಡ್ಡ ಎಕನಾಮಿ. ಅಂದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಅಂದ್ರೆ 2030 ಹೊತ್ತಿಗೆ ನಾವು ಜಪಾನ್ ಮತ್ತು ಜರ್ಮನಿಯನ್ನ ಹಿಂದಿಕ್ಕಿ ಇಡೀ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತೀವಿ ಅಂತ ಕೂಡ ಒಂದು ಪ್ರಿಡಿಕ್ಷನ್ ಇದೆ. ಸಾಲದಲ್ಲಿ ಮುಳುಗ್ತಾ ಇರುವಂತಹ ಪ್ರಪಂಚದಲ್ಲಿ ನಮ್ಮ ಭಾರತ ತನ್ನ ಇಂಟರ್ನಲ್ ಡಿಮ್ಯಾಂಡ್, ಒಳ್ಳೊಳ್ಳೆ ಪಾಲಿಸಿ ಮತ್ತು ಸುಧಾರಣೆಗಳಿಂದಾಗಿ ಇಡೀ ಜಗತ್ತಿಗೆ ಒಂದು ಆಶಾ ಕಿರಣ ಆಗಿ ನಿಂತಿದೆ. ಅಮೆರಿಕ ಮತ್ತು ಜಪಾನ್ ನಂತಹ ದೊಡ್ಡ ದೊಡ್ಡ ದೇಶಗಳು, ದೊಡ್ಡ ದೊಡ್ಡ ಎಕನಾಮಿಗಳು ಇವತ್ತು ತಮ್ಮ ಸಾಲದ ಭಾರದಿಂದ ಟೆನ್ಷನ್ ಅಲ್ಲಿ ಇದಾವೆ. ಸಾಲದ ಸುನಾಮಿ ಇಡೀ ಜಗತ್ತಿನ ಎಕನಾಮಿಯನ್ನ ನುಂಗುವಂತಹ ಅಪಾಯದಲ್ಲಿದೆ. ಆದ್ರೆ ಈ ಕಷ್ಟದ ಟೈಮ್ ನಲ್ಲಿ ನಮ್ಮ ಭಾರತ ತನ್ನ ಯುವ ಜನ, ಟೆಕ್ನಾಲಜಿ ಮತ್ತು ಎಕನಾಮಿಕ್ ರಿಫಾರ್ಮ್ಸ್ ಗಳ ಬಲದಿಂದಾಗಿ ಗಟ್ಟಿಯಾಗಿ ನಿಂತಿದೆ. ಇಡೀ ಜಗತ್ತಿನ ಒಂದು ಗ್ರೋತ್ಗೆ ನಮ್ಮ ದೇಶನೇ ಮೇನ್ ಡ್ರೈವಿಂಗ್ ಫೋರ್ಸ್ ಆಗಿದೆ. ಇದು ಬರೀ ಭಾರತಕ್ಕಷ್ಟೇ ಗುಡ್ ನ್ಯೂಸ್ ಅಲ್ಲ, ಇಡೀ ಜಗತ್ತಿಗೂ ಒಂದು ರೀತಿಯ ಗುಡ್ ನ್ಯೂಸ್ ಆಗಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ವಂದೇ ಭಾರತ ಮಾತೆ.